ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಇದು ಕೂಡ ಒಂದು ಸ್ಟೇಟ್ ಹೈವೇ. ಇದು ಜಸ್ಟ್ 5 ಕಿಲೋಮೀಟರ್ಸ್ ಊಟಿಯಿಂದ. ಈ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಈ 1 ಎಕರೆ 15 ಗುಂಟೆಗೆ ಎಂಟ್ರೆನ್ಸ್. ಇದು ಸರ್ಕಾರಿ ರಸ್ತೆ. ಇದು ಒಂದು ಚೈನ್ ರಸ್ತೆ. ಇದು ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ತಾರ್ ರೋಡಿಂದ. ಇದೇ ರೀತಿ ಮಡ್ ರಸ್ತೆ ಈ ಲ್ಯಾಂಡ್ಗೆ ಕನೆಕ್ಟಿವಿಟಿ. ಇದು ಬಂದು ಸರ್ಕಾರಿ ರಸ್ತೆ. ಇದು ಈ ರಸ್ತೆ ಪಕ್ಕದಲ್ಲಿ ಟರ್ಮರಿಕ್ ಹಾಕಿದ್ದಾರೆ. ಸೊ ನೀರು ಹೇಗಿದೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಹಿಲ್ ವ್ಯೂಸ್ ಕೂಡ ಇದೆ. ರಸ್ತೆ ಕಂಟಿನ್ಯೂ ಇದು ಬೇರೆ ಲ್ಯಾಂಡ್ಗಳಿಗೆ ಹೋಗುತ್ತಿದೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 1 ಎಕರೆ 15 ಗುಂಟೆ ಒಂದು ST ಪ್ರಾಪರ್ಟಿ ಮಾರಾಟಕ್ಕಿದೆ. ಇಲ್ಲೇನು ಕಲ್ಟಿವೇಶನ್ ಮಾಡಿದಾರಲ್ಲ, ಇದು ರೋಡ್ ಫೇಸಿಂಗ್ಗೆ ಬರುವಂಥದ್ದು. ಈ ಲ್ಯಾಂಡ್ ಪಕ್ಕದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಇದೆ. ಅಲ್ಲೇ ವಾಸನ ಕೂಡ ಮಾಡ್ತಾಯಿದ್ದಾರೆ. ಏನು ಮೈಸೂರು ಮತ್ತು ಬೇಗೂರು ಊಟಿ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಈ ಸ್ಪಾಟಿಗೆ 5 ಕಿಲೋಮೀಟ್ರು. ಸೊ 5 ಕಿಲೋಮೀಟರ್ಸ್ ಫ್ರಮ್ ನ್ಯಾಷನಲ್ ಹೈವೇ. ಈ ಒಂದು ಪ್ರಾಪರ್ಟಿ ನ್ಯಾಷನಲ್ ಹೈವೇಗೆ 5 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದು ಒಂದು ಜನರಲ್ ಪ್ರಾಪರ್ಟಿ, ಅಂದರೆ ಮೀನ್ಸ್ ST ಪ್ರಾಪರ್ಟಿ. ಇದು ಪಿತ್ರಾರ್ಜಿತವಾಗಿ ಇರುವಂತಹ ಒಂದು ST ಪ್ರಾಪರ್ಟಿ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇದು ಟೋಟಲ್ ಬಂದು 4 ಎಕರೆ 26 ಗುಂಟೆ. ಇದು ಜಂಟಿ ಖಾತೆಯಲ್ಲಿ ಇರುವಂತಹ ಪ್ರಾಪರ್ಟಿ. ಇದರಲ್ಲಿ ಸುಮಾರು ಒಂದು 6 ಫ್ಯಾಮಿಲಿ ಬರ್ತಾರೆ. ಆ 6 ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಇದು 1 ಎಕರೆ 15 ಗುಂಟೆ ಬರುವಂಥದ್ದು. ಅವರು ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ಇವಾಗ ಇದೆಲ್ಲ ಸ್ಕೆಚ್ ಹಾಕಬೇಕಿದು. ಏನು ಒಟ್ಟು ಬೌಂಡ್ರಿ ಈ ಫ್ಯಾಮಿಲಿ ಡಿವೈಡು ಮಾಡಿದಾಗ ಇದು ಸುಮಾರು ಒಂದು 3 ತಿಂಗಳುಗಳ ಕಾಲಾವಕಾಶ ಬೇಕಾಗುತ್ತೆ. ಇದಕ್ಕೆ ಸೇರಿದಂಗೆ ಒಂದು 20 ತೆಂಗಿನ ಮರನೂ ಕೂಡ ಬರುತ್ತೆ. ಆದರೆ ಇಲ್ಲಿ ಬೋರ್ವೆಲ್ ಇದೆ, ಬಟ್ ಇದಕ್ಕೆ ಬೋರ್ವೆಲ್ ಬರೋಲ್ಲ. ಅದು ಇನ್ನೂ ಒಂದು ಫ್ಯಾಮಿಲಿಗೆ ಹೋಗುತ್ತೆ ಅದು ಬರೋದು. ನೋಡಿ, ಈ 1 ಎಕರೆ 15 ಗುಂಟೆ ಮಧ್ಯ ಒಂದು ಸಣ್ಣ ನೀರಿನ ಹಳ್ಳ ಇದೆ. ಇದು ಜೊತೆಗೆ ಈ ತೆಂಗು ಕೂಡ ಬರುತ್ತೆ. ಇದೆಲ್ಲ ತೆಂಗು ಇದೆಯಲ್ಲ, ಒಂದು 20 ತೆಂಗಿನ ಮರನೂ ಕೂಡ ಬರುತ್ತೆ. ಸೊ ಇದು ರೋಡ್ ಫೇಸಿಂಗ್. ಇದು ಸೌತಿಗೆ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್. ಇದು ತಾರ್ ರೋಡಿಂದ ಒಂದು 1/2 ಕಿಲೋಮೀಟರ್ಸ್ ಆಗುತ್ತೆ. ಅರ್ಧ ಕಿಲೋಮೀಟ್ರು ತಾರ್ ರೋಡಿಂದ. ಊಟಿ ರೋಡಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 42 ಕಿಲೋಮೀಟ್ರ್ ಆಗುತ್ತೆ. 42 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಸೊ ಎಲ್ಲ ವಂಶವೃಕ್ಷ ಪ್ರಕಾರ ಇದು ರಿಜಿಸ್ಟ್ರೇಷನ್ ಆಗುತ್ತೆ. ಅಂದರೆ ಏನು ಒಟ್ಟು ಜಂಟಿಯಲ್ಲಿದೆಯಲ್ಲ, ಇದರಲ್ಲಿ ಅವರ ಹೆಸರಿಗೆ ಸಪ್ರೇಟ್ ಆದಾಗ, ಸೊ ಯಾರು ಇದಕ್ಕೆ ಈ 1 ಎಕರೆ 15 ಗುಂಟೆಗೆ
ಆರ್ಟಿಸ್ಟ್ ಇದ್ದಾರಲ್ಲ ಆ ವಂಶವೃಕ್ಷ ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ಸೊ ಇದು ಮಿನಿಮಮ್ 3 ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತೆ, ಯಾಕೆ ಸ್ಕೆಚ್ ಆಗಬೇಕಿದು. ಸೊ ಇದು ಪಿತ್ರಾರ್ಜಿತವಾಗಿರುವಂತಹ ಆಸ್ತಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.